ರಾಕ್ಷಸರ ಮಾಯೆಯಿಂದ ವಂಚಿತನಾದ ನಾನು ಅವನನ್ನು ಕೊಂದಾಕ್ಷಣ ಹಾ ಮೃಗವು ಹಾ ರಾಮ, ಹಾ ಲಕ್ಷ್ಮಣ, ಹಾ ಸೀತಾ ಎಂದು ಚೀರಿಕೊಂಡು ಪ್ರಾಣ ಬಿಟ್ಟನು. ಈ ಧ್ವನಿ ಏನಾದರೂ ಪರ್ಣಶಾಲೆಯಲ್ಲಿರುವ ಸೀತಾ ಲಕ್ಷ್ಮಣನಿಗೆ ತಿಳಿದರೆ ಏನು ಅನರ್ಥವಾಗುವುದೋ ಕಾಣಲ್ಲ. ಅದೋ ಲಕ್ಷ್ಮಣನು ಗಾಬರಿಯಿಂದ ಈ ಮಾರ್ಗವಾಗಿಯೇ ಬರ್ತಾನೆ. ಏಕೆ ಲಕ್ಷ್ಮಣ, ಏನಾಯಿತು? ನಿನ್ನ ಹಾರ್ತೋದೆ ನೀನು ಕೇಳಿದೊಡನೆ ಮಾತೆಯವರು ನಿನಗೆ ಏನೋ ತೊಂದರೆ ಆಗಿರಬಹುದು ಅಂತ ಹೇಳಿ ನನ್ನ ಬಹಳ ಬೇಗವಾಗಿ ಕಳಿಸಿದ್ರಣ್ಣ. ಲಕ್ಷ್ಮಣ, ಅದು ರಾಕ್ಷಸರ ಮಾಯೆ, ಮೃಗವೆಂದು ಮೋಸ ಹೋದು. ನಡೆ, ಪರ್ಣಶಾಲೆಯಲ್ಲಿ ಏನು ಅನಾಹುತ ನಡೆದಿರುವುದೋ ಬೇಗನೆ ಹೋಗೋಣ. ಸೀತಾ, ಅಮ್ಮ, ಜಾನಕಿ, ಜನನಿ, ವೈದೇಹಿ, ಅಮ್ಮ, ಲಕ್ಷ್ಮಣ, ಅಣ್ಣ, ಸೀತೆಯು ಎಲ್ಲೂ ಕಾಣುತ್ತಿಲ್ಲ. ಆ ಗೋದಾವರಿ ನದಿ ತೀರಕ್ಕೇನಾದರೂ ಹೋಗಿರುವ ವೇಳೆಯನ್ನು ನೋಡಿಕೊಂಡು ಬಾ. ಆಗಲೇ ಅಣ್ಣ. ಸೀತಾ, ಅಮ್ಮ, ಜಾನಕಿ, ತಾಯಿ, ವೈದೇಹಿ, ಅಮ್ಮ, ಅಮ್ಮ, ಜನನಿ, ಮಾತಾ, ಅಮ್ಮ, ಜನನಿ, ತಾಯಿ, ಅಮ್ಮ. ಧರಣಿ ಜಾತ್ರೆ ಮಾತ್ರ ಕಾಣದ ರಾಮ, ಕಾಣದ ಅಮ್ಮ, ಜನನಿ, ಅಮ್ಮ ನಿಮ್ಮ ವಿರಾದಿಂದ, ಅಮ್ಮ, ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನು ರಾಮನು. ಸುಖಿಸಬಲ್ಲನೆ ರಾಮನು. ಧರಣಿ ಜಾತ್ರೆ ಮಾತು ಕಾಣದ ರಾಮ, ಕಾಣದ ಅಮ್ಮ, ಜನನಿ, ಕಾಂಚನ ಮೃಗವ ಬಯಸಿದೆಯೇಕೆ, ಕಾಂಚನ ಮೃಗವ ಬಯಸಿದೆಯೇಕೆ, ಏನ ಬೇಳಲಿ ರಾಮಗೆ, ಏನ ಬೇಳಲಿ ರಾಮಗೆ, ಇನ್ನೇಗೆ ಮುಖವನ್ನು ತೋರಲ್ಲ. ಕಾಂಚನ ಮೃಗವ ಬಯಸಿ ಇನ್ನೇಗೆ ತೋರಲಿ ಮುಖವನುಲ. ಧರಣಿ ಜಾತ್ರೆ ಮಾತೆ ಸೀತೆಯ ಕಾಣದ ರಾಮ, ಕಾಣದ ಲಕ್ಷ್ಮಣ, ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಪೂಜ್ಯಳಿಲ್ಲದ ಕಾರಣವನ್ನು ಕಂಡಿಡಿಯಲು ಸಾಧ್ಯವಾಗುತ್ತಿರುವುದು ಏನು ಮಾಡುವುದಣ್ಣ? ಅಯ್ಯೋ ಲಕ್ಷ್ಮಣ, ಅಣ್ಣ, ಇನ್ನೇನು ಮಾಡಲಿ? ಸೀತಾ, ಆ ದೈವವು ನಮ್ಮಿಬ್ಬರನ್ನು ಬೇರೆ ಮಾಡಿದೆ.
जानकिया कानिरा ಸೀತಾ ಜಾನಕಿ ಎಲ್ಲಿರುವೆ? ಹೇಗೆ ಮರೆಯಾಗಿರುವೆ ಸೀತಾ? ಪರಕಿತ ಸಾಧನೆ ತರುವೇಲತೆಗೆ ಪರಕಿತ ಸಾಧನೆ ತರುವೇಲತೆಗೆ ಅರಳಿದ ಸುಮಾಗಲೇ ಕಾಣಿರ ಕಾಣಿರ जानकिया कानिरा सीता ಹೊಲದಲ್ಲಿ ಮಿಂದು ವನದಲ್ಲಿ ನಲಿದು ಹಾಸಿದ ಹೊಲದಲ್ಲಿ ವನದಲ್ಲಿ ನಲಿದು ಆಡುವ ನವಿಲೆ ನೀವ್ ಕಾಣಿರ ಆಡುವ ನವಿಲೆ ನೀವ್ ಕಾಣಿರ ಹಾಲ ತಾಂಗಿಯ ಜೀವನ ಜ್ಯೋತಿಯ ಹಾಲ ತಾಂಗಿಯ ಜೀವನ ಜ್ಯೋತಿಯ ಎಲ್ಲಿ ಹಳೆಂಬುದ ಕಾಣಿರ जानकिया कानिरा ಲಕ್ಷ್ಮಣ ಅಣ್ಣ ದಶರಥ ಎಲ್ಲೂ ಹುಡುಕಿದರೂ ಜಾನಕಿಯ ಸುಳಿವೇ ಕಾಣುತ್ತಿಲ್ಲವಲ್ಲ. ಇನ್ನೆಲ್ಲಿ ಹರಸಲಿ ನನ್ನ ಜಾನಕಿಯನ್ನು? ಅಯ್ಯೋ ಲಕ್ಷ್ಮಣ. ಅಣ್ಣ ಇಲ್ಲಿ ನೋಡು, ಯಾವುದೋ ಒಂದು ಭೂತವಿದಿರೋದು. ಇದೇನಾರು ಮಾತೆಯವರನ್ನು ನುಂಗಿರಬಹುದೇ? ನನಗೆ ಅಪ್ಪಣೆಯನ್ನು ಕೊಡು, ಇದನ್ನು ಸಂಹರಿಸಿಬಿಡುತ್ತೇನೆ. ಲಕ್ಷ್ಮಣ ನಿಧಾನಿಸು. ದಶರಥ ಆ ಪಕ್ಷಿಯು ದಶರಥ ರಾಮ ಎಂದು ಹಂಬಲಿಸುತ್ತಿರುವುದು ವಿಚಾರಿಸಿ ನೋಡು. ಆಗಲೇ ಅಣ್ಣ. ಎಲೇ ನೀನು ಯಾರು? ಹೀಗೆ ಕೊರಗುತ್ತಾ ಬಿದ್ದಿರಲು ಕಾರಣವೇನು ಹೇಳು? ಅಯ್ಯ, ನೀವು ಯಾರು? ನಿಮ್ಮ ನಿಜವಾದ ಸಂಗತಿಯನ್ನು ತಿಳಿಸಿರಿ. ಅಯ್ಯ, ನಾವು ಅಯೋಧ್ಯೆಗೆ ಅರಸರಾದ ದಶರಥ ಚಕ್ರವರ್ತಿಯ ಮಕ್ಕಳು. ರಾಮ ಲಕ್ಷ್ಮಣರೆಂದು ಪಿತೃವಾಕ್ಯ ಪರಿಪಾಲನೆಗಾಗಿ ಈ ವನದಲ್ಲಿ ವಾಸ ಮಾಡಿಕೊಂಡಿರಲು ನಾವಿಲ್ಲದ ವೇಳೆಯಲ್ಲಿ ನನ್ನ ಪತ್ನಿಯು ಕಾಣೆಯಾಗಿರುವಳು. ಆಕೆಯನ್ನು ಹುಡುಕಿಕೊಂಡು ಈ ಮಾರ್ಗವಾಗಿಯೇ ಬಂದೆವು. ಅಲ್ಲದೆ ನೀನು ಯಾರು? ದಶರಥ ರಾಮ ಎಂದು ಹಂಬಲಿಸುತ್ತಿರಲು ಕಾರಣವೇನು?
ಅಯ್ಯ, ನಿಮ್ಮ ತಂದೆಗೆ ಆಪ್ತ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವುದು. ಆ ಚೋರನಾದ ರಾವಣ ಮಾತೆಯವರನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಅದನ್ನು ತಡೆಯಲು ಹೋದ ನನ್ನನ್ನು ಮೋಸದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದನು ರಾಮಚಂದ್ರ. ಆಗ ಮಾತೆಯವರು ಈ ವಿಷಯವು ಶ್ರೀರಾಮಚಂದ್ರನಿಗೆ ತಿಳಿಯುವವರೆಗೂ ಜೀವದಿಂದಿರು ಎಂದು ಆಶೀರ್ವದಿಸಿ ಹೋಗಲು ಅಂದಿನಿಂದ ಇಂದಿನವರೆಗೂ ಇಲ್ಲಿಯೇ ಇರುವನು ರಾಮಚಂದ್ರ. ಹಾ ರಾಮ, ಜಾನಕಿ ಸೋಮ, ನನಗೆ ಮರಣವು ಸನ್ನಿಹಿತವಾಗುತ್ತಿರುವುದು. ನನಗೆ ಸದ್ಗತಿಯನ್ನು ಕೊಟ್ಟು ಕಾಪಾಡು. ಹಾ ರಾಮ, ರಾಮಚಂದ್ರ. ವೀರ ಸ್ವರ್ಗವಂಗೈದ ಬಂದು ಹಾ ಲಕ್ಷ್ಮಣ, ಅಣ್ಣ ನೋಡಿದೀಯಾ? ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದನಂತೆ. ಇಲ್ಲಿ ಲಕ್ಷ್ಮಣ, ಅಣ್ಣ, ಈತನು ನಮ್ಮ ತಂದೆಗೆ ಮಿತ್ರನಾದ ಕಾರಣ ಈತನ ಅಗ್ನಿ ಸಂಸ್ಕಾರವನ್ನು ಮಾಡಿ ಸೀತೆಯನ್ನು ಹುಡುಕಿ ಕರೆತರುವ ಪ್ರಯತ್ನ ಮಾಡೋಣ. ನಡೆಯಿರಿ. ಅಣ್ಣ, ಎಲ್ಲಿ ನೋಡಿದ್ರು ಮಸಾಣವೇ ಕಾಣುತ್ತಿಲ್ಲ. ಈತನನ್ನು ನನ್ನ ಅಂಗೈಯಲ್ಲಿ ಇಟ್ಟುಕೊಂಡು ದಹನ ಮಾಡುವೆನಣ್ಣ.
ಅನುಪಮ ನೀರೇ ವನರು ಆಲೋಚನೆ ಅನುಪಮ ನೀರೇ ವನರು ಆಲೋಚನೆ ಹಾಸಿದ ಅನುಪಮ ನೀರೇ ವನರು ಆಲೋಚನೆ ಪ್ರೇಮ ಜಾಯೆ ಓಮ ಮುಖಿಯೇ ಸಖಿಯೇ ಜಾನಕಿ ಶುಭಕಾಯೇ ಯೇ 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 ಪ್ರೇಮ ಹಾಸಿದ ಎಲ್ಲಿರುವೆ ಹೇಗೆ ಮರೆಯಾಗಿರುವೆ ಅಯ್ಯೋ ಅಯೋಧ್ಯೆಯಲ್ಲಿರೋ ಮಾತೆಯಂದಿರು ಕೇಳಿದರೆ ನಾನು ಯಾವ ಪ್ರತ್ಯುತ್ತರವನ್ನು ಮಾಡಲಿ ಜನಕ ಭೂಪತಿಯು ಸೀತೆ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರ ಕೊಡಲಿ ಸೀತಾ ಎಲ್ಲಿರುವೆ ಹೇಗಾಗಿರುವೆ ತಾವರೆಯೇ ಕಂಡಿರೆ ತಾವರೆಯೇ ಮತ್ತೆ ಕೋಗಿಲೆಯೇ ಕರುಲತೆಗಳಿರ ಕಂಡಿರೆ ನವಲ್ಲವಾದನೆಯ ಕಂಡಿರೆ ವಲ್ಲವಾದರೆಯ ಎನ್ನ ಸೀತೆಯ ಕಂಡಿರೆ ಸೀತಾ ಸೀತಾ ಲಕ್ಷ್ಮಣ ಅಣ್ಣ ಸೀತೆಯನ್ನಳಿದು ಇನ್ನು ನಾನು ಜೀವಿಸಲಾರೆ ಲಕ್ಷ್ಮಣ, ನಾನಿನ್ನು ಜೀವಿಸಲಾರೆ. ಅದು ಅಲ್ಲಿ ಕಾಣುವ ಪರ್ವತವನ್ನಾದರೂ ಹತ್ತಿ ಅಲ್ಲಿಂದ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಏನಣ್ಣ ಈ ರೀತಿ ಮಾತನಾಡುತ್ತಿವೆ? ಏನು ಅರಿಯದ ಬಾಲಕನು ನಾನು ಮಾಡುವತ್ತಾದರೂ ಏನು? ನಾನು ನಿನ್ನ ಮಾರ್ಗವನ್ನು ಅನುಸರಿಸುವ. ಬಿಡು ಲಕ್ಷ್ಮಣ, ಬಿಡು. ನಾನಿನ್ನು ಜೀವಿಸಲಾರೆ ಲಕ್ಷ್ಮಣ, ನಾನಿನ್ನು ಜೀವಿಸಲಾರೆ. ಓಹೋ ಆಂಜನೇಯ, ಓ ಒಡೆಯ, ಬೇಗ
ಬಂದೆ. ಅದೋ ಯಾರೋ ಇರುವರು ರಾಜಕುಮಾರರು ಕಬದನೆಂಬ ರಕ್ಕಸನನ್ನು ಪರ್ವತವೆಂದು ಮೋಸ ಹೋಗಿ ಹೊತ್ತುತ್ತಿರುವರು. ಬೇಗ ಹೋಗಿ ಸಹಾಯ ಮಾಡು. ವಾಲಿಯ ಕಡೆಯವರೇನು ನೋಡಿಕೊಂಡು ಬಾ. ಆಗಲಿ ಬಡೆಯ. ಓ ಮಹಾನುಭಾವರೇ, ಒತ್ತಬೇಡಿ ಒತ್ತಬೇಡಿ, ಅದು ಪರ್ವತವಲ್ಲ, ಕಬಂದನೆಂಬ ರಕ್ಕಸನು. ಹಿಂತಿರುಗಿರಿ ಹಿಂತಿರುಗಿರಿ. ಲಕ್ಷ್ಮಣ, ಅಣ್ಣ, ಎಂತಹ ಪ್ರಮಾದವಾಗುತ್ತಿತ್ತು. ಇದು ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನಂತೆ. ಬಾಣವನ್ನು ಹೂಡು. ಇಬ್ಬರೂ ಸೇರಿ ಈ ರಾಕ್ಷಸನನ್ನು ಸಂಹರಿಸೋಣ. ಅಣ್ಣ, ಈ ಪ್ರಾಂತ್ಯವನ್ನು ಮೆಟ್ಟಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನವೂ ತೋರುತ್ತಿರುವುದು. ನನಗೂ ಬಹಳ ಸಂತೋಷವಾಗುತ್ತಿರುವುದು. ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಮಿಸಿಕೊಂಡು ನಂತರ ಮುಂದಕ್ಕೆ ಪ್ರಯಾಣ ಮಾಡ. ಆಗಲೇ ಅಣ್ಣ. ಇವ್ರು ಯಾರು ಮಹಾನುಭಾವರು ಇರಬಹುದು. ವನರುಗಲೋಚನ ರಾರಿ ಬರರು ಒಂದು ಮಗೋಜರು ಬರಿರಬಹುದು. ವನರುಗಲೋಚನ ರಾರಿ ಬರರು ಒಂದು ಮಗೋಜರು ಬರಿರಬಹುದು. ವಿಶ್ವಪಲರ ಹರಿಗೆ ಬಂದಿಗ ವಿಶ್ವಪಲರ ಹರಿಗೆ ಬಂದಿಗ ಪಾಲನ ಪಾಲಕ ಬಂದಿಗ ಪಾಲನ ಕಾರ್ಯಕ ಬಂದಿಗ ವಿಶ್ವಮೂರ್ತಿಗಳು ಇವರಿರಬಹುದೇ. ವಿಶ್ವಮೂರ್ತಿಗಳು ಇವರಿರಬಹುದೇ. ಅನರುಗಲು ಜನ ರಾರಿ ಬರ ಒಂದು ಬಗೋಜರು ಇವರಿರಬಹುದೇ. ಆರು ಮುಡಿಗಳ ಕಲಿಯಲೇಕೆ, ಆರು ಮುಡಿಗಳ ಕಲಿಸಿರಲೇಕೆ, ಇರದಲ್ಲಿ ತಟೆಗಳ ಕಟ್ಟಿರಲೇಕೆ. ಆರು ಮುಡಿಗಳ ಧರಿಸಿರಲೇಕೆ, ಇರದಲ್ಲಿ ತಟೆಗಳ ಕಟ್ಟಿರಲೇಕೆ. ಕರದಲ್ಲಿ ಚಾಪವ ಹಿಡಿದಿರಲೇಕೆ. ಕರದಲ್ಲಿ ಚಾಪವ ಹಿಡಿದಿರಲೇಕೆ. ಕರದಲ್ಲಿ ಚಾಪವ ಹಿಡಿದಿರ ಜಗತ್ತಿಗೆ, ಕರದಲ್ಲಿ ಚಾಪ ಹಿಡಿದಿರಲಿಕ್ಕೆ. ಕರದಲ್ಲಿ ಚಾಪವ ಹಿಡಿದಿರಲಿಕ್ಕೆ. ವೇದಮೂರ್ತಿಗಳು ಇವರಿರಬಹುದೇ. ವೇದಮೂರ್ತಿಗಳು ಇವರಿರಬಹುದೇ. ಅನರುಗಲು ಜನ ದಾರಿ ಬರರು ಒಂದು ಬಗೋಜರು ಇವರಿರಬಹುದು. ವನರುಗಲೋಚನ ಇವರು ಯಾರು ಮಹಾನುಭಾವರು ಇರಬಹುದು. ಹಾಗಾದರೆ ಇವರು ಯಾರಾಗಿರ್ಬೋದು?
ಷೋಡಶ ಕಡೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವಂತಹ ಇವರೇನಾದರೂ ರಾಜಕುಮಾರರೇ ಅಥವಾ ಇಂದ್ರೋಪೇಂದ್ರರೇ ಅಥವಾ ಅಶ್ವಿನಿ ದೇವತೆಗಳೇ? ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯವದನಾಗಿ ರಾರಾಜಿಸುತ್ತಿರುವ ಈತ ರಾಜಶೇಖರನೇ, ಈತನೇ ಹರನಾಗಿರ್ದೊಡಿ ರಜತಗಿರಿಯ ಶಿಖರದ ಮೇಲ್ ಕುಳಿತು ಹರನ ಜರೆಯಿಂದ ದರಗಿಳಿದು ಬಂದ ಪರಮ ಪಾವನೆಯಾದ ಗಂಗೆ ತಾನಿಲ್ಲ ಅಂದ ಮೇಲೆ ಈತನ ಗಂಗಾಧರನಲ್ಲ. ಹಾಗಾದರೆ ಯಾರಾಗಿರಬಹುದು? ಪ್ರಸನ್ನವದನನು, ಪದ್ಮನಯನನು, ಪದ್ಮ ಸಂಭವನೂ ಆಗಿ ಕುಳಿತಿರುವಂತಹ ಆ ಬ್ರಹ್ಮದೇವನೇ ಕರದಿ ಕಂಟಾಣಿ ಇಲ್ಲ, ಶಿರದ ತುಳಿಸಿ ಜಪ ಸರಗಳಿಲ್ಲ, ಮೇಲ್ಶಿರ ನಾಲ್ಕಿಲ್ಲ ಅಂದ ಮೇಲೆ ಈತನು ಸರಸಿಜೋದ್ಭವನಲ್ಲ. ಹಾಗಾದರೆ ಮತ್ಯಾರಾಗಿರಬಹುದು? ನೀಲಮೇಘ ನಿತ್ಯ ನಿರಂಜನ ಸ್ವರೂಪನು ನಿರ್ಮಲಾಂತಕನೂ ಆದಂತಹ ಆ ನಾರಾಯಣನೇ, ಈತನೇ ಹರಿಯ ಆಗಿದ್ದೊಡೆ. ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತ್ತೇಜ ಪ್ರಕಾಶಮಾದ ಕೌಸ್ತುಭ ಮಣಿಯಿಲ್ಲ, ಮಣಿಮುಕುಟ ರತ್ನಾಂಬರಗಳನ್ನು ಧರಿಸಿಲ್ಲ, ಪಣಿಶಾಯಿ ಪ್ರಹ್ಲಾದವರ ಈತನಲ್ಲ ಅಂತಾದರೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ನಮಗೆ ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಈತನೇ ಆಗಿರಬಹುದೇ? ಈತನ ವಿಲಕ್ಷಣ ತೇಜಸ್ವಿಯನ್ನು ನೋಡಿದೆಯಾ? ಎಷ್ಟು ಸೌಮ್ಯನಾಗಿರುವನು. ಅದು ಅಲ್ಲದೆ ಅವನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಸೂರ್ಯನಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದು ಪರಮಾಶ್ಚರ್ಯ. ನೋಡಿದೆಯಾ ಲಕ್ಷ್ಮಣ? ಪರಮಾಶ್ಚರ್ಯ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಲೆ ತಾಲೆ ಇಂತಿವರ ನುಡಿಯ ಎಂತೋ ಇವರ ನುಡಿಯ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಲೆ ತಾಲೆ ಎನ್ನಮ್ಮ ಮುನ್ನೊಂದ ನುಡಿಯ ಎಂದಮ್ಮ ಮುನ್ನೊಂದ ನುಡಿಯ ಆರುಡೆಯು ನಿಜದಿ ಸಮ್ಮತವಾಯಿತು ತಿಳಿಯ
ಮಲ್ಲಿಗೆ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಬಂದಾಗ ಎಲ್ಲ ರಕ್ಷಿಸುವ ದೊರೆ ಬಂದ ಚಿಂತೆಯನ್ನಾಗಾದುದು ಮನಕ್ಕೆ ಆನಂದ 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 ಧನ್ಯನಾದೆ ಧನ್ಯನಾದನು ಜಗಂಗಳಲ್ಲಿ ಧನ್ಯನಾದನು ಜಗಂಗಳಲ್ಲಿ ಪೂರ್ಣ ಪುಣ್ಯನಾದನು ಕ್ಷಣಾರ್ಧದಲ್ಲಿ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ನರಗರಿಯುತ್ತಾನೆ ಪ್ರತ್ಯಕ್ಷ ಮಾಧ ಏನಾಶ್ಚರ್ಯ, ನನ್ನ ಕಣ್ಣ ಕೊಂಡಲುಗಳು ಯಾರ ಕಣ್ಣಿಗೂ ಗೋಚರಿಸಕ್ಕವಲ್ಲ. ಇವರ ಕಣ್ಣಿಗೆ ಕಾಣುವುದಾದರೆ ಅಂದು ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ನಿಜವಾಯಿತು. ಕಂದ, ನಿನ್ನ ಕಣ್ಣ ಕೊಂಡಲುಗಳನ್ನು ಯಾರು ಗುರುತಿಸುವರೋ ಅವರೇ ಮಾನವಾವತಾರಿಯಾದಂತಹ ಶ್ರೀ ರಾಮಚಂದ್ರರು ಎಂಬುದಾಗಿ ಹೇಳಿದ್ದರು. ಅವರ ಸೇವೆಯನ್ನು ಮಾಡಿ ನೀನು ಧನ್ಯನಾಗಿ ಎಂಬುದಾಗಿ ಹೇಳಿದರು. ನಾನು ಇವರ ಸೇವೆಯನ್ನು ಮಾಡುವುದೇ ಒಳಿತು. ಆದರೂ ಇವರು ಯಾರೆಂದೂ ಹತ್ತಿರಕ್ಕೆ ಹೋಗಿ ವಿಚಾರಿಸುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರ ರಮಣೀಯಮಾದ ನಾಮಧೇನುವ ಬೆಳಿಗ್ಗೆ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ತಮ್ಮ ನಾಮಧೇನುವ ಬೆಳಿ ರವಿ ಕುಲದ ಶ್ರೀ ದಶರಥಾಂಕಿತನ ಪುತ್ರರಯ್ಯ ನಾವು. ರವಿ ಕುಲದ ಶ್ರೀ ದಶರಥಾಂಕಿತನ ಪುತ್ರರಯ್ಯ ನಾವು. ರಾಮ ಲಕ್ಷ್ಮಣ ಎಂದು ಕರೆವರೆಮ್ಮ. ಸಾರ್ವಭೌಮರೇ ಸಾರ್ವಭೌಮರೇ ಶಿರದ ಚೀರವಲ್ಗಗಳೇಕೆ
ಶ್ರಮದೋಳಿ ವನದಿ ಸಂಚರಿಸಲೇಕೆ ವನವಾಸವನ್ನನುಭವಿಸಿ ಈ ರೂಪಿನಿಂದಿರಲಮ್ಮ ಜನಕನ ವರ್ಷ ವನವಾಸವನ್ನನುಭವಿಸಿ ಈ ರೂಪಿನಿಂದಿರಲಮ್ಮ ಜನಕನ ಓಬಿರಲ್ಲಿಗೆ ಮುಂದೆ ಒಪಿರಲ್ಲಿಗೆ ಮುಂದೆ ಪಾವನಾತ್ಮರ ಪೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಆ ಪತ್ನಿಯನು ಕದ್ದೊಯ್ದ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪದವಳಿಯದಿ ರೀತಿ ಹೋಗುತ್ತಿಯವಯ್ಯ ಅನಿತಾದೊಡೆ ಅನಿತಾದೊಡೆ ಆಭರಣಗಳಾರವಿವು ನೋಡಿರೈ ನೋಡಿರೈ ಆರ್ತಧ್ವನಿಯೋ ಆರ್ತಧ್ವನಿಯೋ ಓರ್ವಳ್ಳೆ ಸೆದಳಲ್ಲಿ ಎಸೆದಳಲ್ಲಿ ಕಂಡೆನಾ ಕಂಡೆನಾ ಜಾನಕಿಯ ಮರಣ ಅಳಿವು ಬಂದು ನಿಂತಂತೆ ಅಂದು ಸೀತೆಯಾಗಾರವೇ ಮುಂದೆ ಬಂದು ನಿಂತಂತೆ ಕಂಡು ಆರಾದೊಡೆ ನಮ್ಮ ಪ್ರಾಣ ನೀನು ಬೇರೆಲ್ಲ ವಾಯುನಂದನನು ನಾನು ರಾರಾಜಿಸೈ
ಪರಮ ಭಕ್ತ ನೀನು. ಶ್ರೀರಾಮದೂತ ಹನುಮಂತ ನಾನು. ಗುರು ಸನ್ನಿಧಿಗೂ ದೇವಮಂದಿರಕ್ಕೂ ಹಾಗೂ ಸುತ್ತಲಿರುವ ಆಲಯಗಳಿಗೆ ರಿಕ್ತ ಹಸ್ತದಿಂದ ಹೋಗಬಾರದೆಂಬುದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿ ದೊರೆಯಬಹುದಾದಂತಹ ಫಲಪುಷ್ಪಾದಿಗಳನ್ನ ಇವರಿಗೆ ಸಮರ್ಪಿಸಿ ಧನ್ಯನಾಗುವೆ. ಉದ್ಗಡೆ ಹಚ್ಕೊಡ, ಬೆಂಕಿ ಬಣ್ಣ ಹಚ್ಕೊಡ. ಜ್ಞಾನಗಮ್ಯ ಕರುಣಾನಿಧಿ ಜ್ಞಾನಗಮ್ಯ ಕರುಣಾನಿಧಿ ನಿನ್ನಡೆ ಜ್ಞಾನಗಮ್ಯ ಕರುಣಾನಿಧಿ ಆನಂದುಳ ಪರಸೆ ನಡನಾಡು ತೀರಿ ಅಮ್ಮನಿಲ್ಲ ನುಡಿ ನಂಬಿದನಮ್ಮ ಅಮ್ಮನಿಲ್ಲ ನುಡಿ ನಂಬಿದನಮ್ಮ ಕಂಚನ ಮಾಡಿದ ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ಸೀತಾಪತಯೇ ನಮಸ್ತೆ ರಾಮ 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 ಓ ರಾಘವ ದಾಸರಥಿ ಪಾಹಿಮಾಂ ಪಾಹಿಮಾಂ ಪಾಹಿಮಾಂ. ಪ್ರಭು, ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ದೇವ, ಬ್ರಹ್ಮಚರ್ಯ ಆಶ್ರಮದಲ್ಲಿರುವಂತಹ ನನ್ನನ್ನು ತಮ್ಮ ಪಾದ ಸೇವಕನಾಗಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಪ್ರಭು. ಅಯ್ಯ, ನೀನು ಯಾರು? ನಿನ್ನ ಸಮಾಚಾರವೇನು? ಪ್ರಭು ಶ್ರೀರಾಮಚಂದ್ರ, ಕೇಸರಿ ಎಂಬ ಕವಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಗೌತಮ ಮಹರ್ಷಿ ಹಾಗೂ ಅಹಲ್ಯಾದೇವಿಯ ಪುತ್ರಿಯಾದಂತಹ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತವಾದ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಎಂಬುದಾಗಿ ಕರೆಯುವರು ಪ್ರಭು. ಪ್ರಭು ಶ್ರೀರಾಮಚಂದ್ರ, ಅದು ಅಲ್ಲದೆ ಇಲ್ಲಿಗೆ ಸ್ವಲ್ಪ ದೂರದಲ್ಲಿರುವಂತಹ ಆ ಪರ್ವತದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜನು ಕೆಲವು ಕಪಿವೀರರು ಒಡಗೂಡಿ ವಾಸವಾಗಿರುವನು ಪ್ರಭು. ತಾವು ಅಲ್ಲಿಗೆ ದಯಮಾಡಿಸಿದರೆ ನಿಮಗೂ ಮತ್ತು ನನ್ನ ಒಡೆಯನಿಗೂ ಸಖ್ಯವನ್ನು ಬೆಳೆಸುವನು ಪ್ರಭು. ಅಯ್ಯ ಆಂಜನೇಯ, ನಾವು ಮಾರ್ಗಾಸದಿಂದ ಬಹಳ ದಣಿದಿರುವೆನು. ನಿಮ್ಮ ಸುಗ್ರೀವರಾಜನನ್ನು
ಇಲ್ಲಿಯೇ ಕರೆದುಕೊಂಡು ಬರುವೆಯಾ? ಮಹದಾಜ್ಞೆ ಪ್ರಭು, ಮಹದಾಜ್ಞೆ. ಒಡೆಯ ಸುಗ್ರೀವರಾಜ, ಮಾರುತಿ, ಇಲ್ಲಿ ಬಾ ಪ್ರಭು. ಒಡೆಯ, ಈಗ ಬಂದಿರುವವರು ವಿಪಕ್ಷದವರಲ್ಲ, ನಮ್ಮನ್ನು ಕಾಪಾಡಲು ಬಂದಿರುವಂತಹ ಶ್ರೀ ರಾಮಚಂದ್ರರು, ರಾಮ ಲಕ್ಷ್ಮಣರು. ಅವರಲ್ಲಿ ನಿನ್ನ ಕಷ್ಟಗಳ ಬಗ್ಗೆ ಭಿನ್ನವಿಸಿಕೊ. ನಮ್ಮ ಇಡೀ ಕಪಿಕುಲದೇ ನಮ್ಮ ವಂಶವೇ ಪಾವನವಾಗುವುದು ಪ್ರಭು. ಹೌದು ಮಾರುತಿ. ಪ್ರಭು, ನಮ್ಮನ್ನು ಕಾಪಾಡಬೇಕು ಪ್ರಭು, ಕಾಪಾಡಬೇಕು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಪ್ರಭು, ನೀನು ಇಲ್ಲಿ ವಾಸ ಮಾಡಿಕೊಂಡಿರುವ ಕಾರಣವೇನು? ಏನೆಂದು ಹೇಳಲಿ ಪ್ರಭು. ಒಂದಾನೊಂದು ಕಾಲದಲ್ಲಿ ನಮ್ಮ ಅಣ್ಣನಾದ ವಾಲಿಗೂ ದುಂದೂಬಿ ಎಂಬ ರಕ್ಕಸನಿಗೂ ಘೋರ ಯುದ್ಧವಾಯಿತು ಪ್ರಭು. ಆ ಯುದ್ಧದಲ್ಲಿ ನಮ್ಮ ಅಣ್ಣನಾದ ವಾಲಿಯು ಆ ರಕ್ಕಸನನ್ನು ಒಂದು ಗುಹೆಯ ಒಳಗೆ ಬೆನ್ನೆಟ್ಟು ಹೋದ. ಎಷ್ಟು ಕಾಲವಾದರೂ ಇಬ್ಬರೂ ಬಾರಲಿಲ್ಲ. ಒಂದು ದಿನ ಗುಹೆಯ ಒಳಗಿನಿಂದ ರಕ್ತವು ಹರಿದು ಬಂತು. ಅದನ್ನು ಕಂಡು ನಮ್ಮ ಅಣ್ಣನಿಗೇನೋ ತೊಂದರೆ ಆಗಿರಬಹುದೆಂದು ಭಾವಿಸಿ ಆ ಗುಹೆಯ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನಿಟ್ಟು ಕಿಷ್ಕಿಂದೆಗೆ ಬಂದು ರಾಜ್ಯವನ್ನು ಆಳುತ್ತಿದ್ದೆನು ಪ್ರಭು. ಆ ರಕ್ಕಸನನ್ನು ಸಂಹರಿಸಿ ಹಿಂತಿರುಗಿ ಬರುವಾಗ ಬಾಗಿಲಲ್ಲಿ ನಾನಿಲ್ಲದನ್ನು ಕಂಡು ನಮ್ಮ ಅಣ್ಣನು ನನ್ನನ್ನು ಕೊಲ್ಲಲು ಬೆನ್ನಟ್ಟಿದನು ಪ್ರಭು. ಅವನ ಕೈಗೆ ಸಿಗದೆ ಹಲವು ಮಂದಿ ಕಪಿವೀರರನ್ನು ಒಳಗೊಂಡು ಈ ಋಷಮುಖ ಪರ್ವತದಲ್ಲಿ ವಾಸವಾಗಿರುವನು ಪ್ರಭು. ದೇವ, ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು. ಸುಗ್ರೀವರಾಜ, ನಿಮ್ಮ ಅಣ್ಣನು ಇಲ್ಲಿಗೆ ಬಾರದಿರಲು ಕಾರಣವೇನು? ಆ ರಕ್ಕಸನ ಕಳೆಯ ಬರಹವನ್ನು ನಮ್ಮ ಅಣ್ಣನಾದ ವಾಲಿಯು ಎಡಗಾಲುಂಗುಷ್ಟದಿಂದ ಚಿಮ್ಮಲು ಅದು ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿತ್ತು. ಮುನಿಗಳು ಕುಪಿತಗೊಂಡು, ಯಾರು ಈ ಕಾರ್ಯವನ್ನು ಮಾಡಿದವರು? ನನ್ನ ಆಶ್ರಮಕ್ಕೆ ಕಾಲಿಟ್ಟರೆ ಶಿರಸ್ಸು ಶತಗೋಳಾಗಲಿ ಎಂದು ಶಾಪವನ್ನಿತ್ತರು. ಅಂದಿನಿಂದ ಇಲ್ಲಿಗೆ ನಮ್ಮ ಅಣ್ಣನು ಬಾರನು. ಅದು ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ಪ್ರಭು. ಲಕ್ಷ್ಮಣನ ನೋಡಿದೆಯಾ? ವಾಲಿಯು ಎಂತಹ ಭ್ರಾತೃದ್ರೋಹಿ ಎಂಬುದನ್ನು. ಈಗಲೇ ಆತನನ್ನು ಧ್ವಂಸಗೈಯುವೆನು. ಸುಗ್ರೀವರಾಜ, ನಿಮ್ಮ ವಾಲಿಯನ್ನು ಕರೆ, ಯುದ್ಧವನ್ನು ಮಾಡು. ಆತನನ್ನು ನಾನು ಸಂಹರಿಸುವೆನು. ನಮ್ಮ ಅಣ್ಣನನ್ನು ಸಂಹಾರ ಮಾಡುವೆ ಎಂದು ಹೇಳುವ ಮಾತು ನನಗೇಕೋ ಅನುಮಾನವಾಗುತ್ತಿರುವ. ಅನುಮಾನವನ್ನು ಬಿಡು ಸುಗ್ರೀವರಾಜ. ಪ್ರಭು, ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು. ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆಯ ಬರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತಹವರು ವಾಲಿಯನ್ನು ಸಂಹಾರ ಮಾಡುವರು ಎಂದು ನಂಬಿಕೆ ಇದೆ. ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು. ಪ್ರಭು, ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದಕ ಉಂಟೆ? ಈಗಲಾದರೂ ನಂಬಿಕೆ ಬಂತಲ್ಲ? ಬಂತು ಪ್ರಭು. ಕರೆ ವಾಲಿಯನ್ನು. ಆಗಲಿ ಪ್ರಭು. ಕರೆ ಒಡೆಯ, ಒಡೆಯ, ಯಾವಾಗಲೂ ನಿನ್ನ ಜೊತೆಯಲ್ಲಿರುವ ಕರೆ ಒಡೆಯ. ಹೋಗುವ ವಾಲಿನ ಯುದ್ಧಕ್ಕೆ. ವಾಲಿ ಆಂಜನೇಯ, ಒಡೆಯ ಇಲ್ಲೇ ಇರುವೆ, ಹೆದರಬೇಡ. ಕರೆ ಒಡೆಯ. ಭ್ರಾತೃದ್ರೋಹಿ, ಭ್ರಾತೃದ್ರೋಹಿ. ಯುದ್ಧಕ್ಕೆ ಬಾರೋ. ಹೆದರಬೇಡ ಒಡೆಯ. ಎಲವೋ ವಾಲಿ, ಭ್ರಾತೃದ್ರೋಹಿ. ಹೆದರಬೇಡ ಒಡೆಯ. ಯುದ್ಧಕ್ಕೆ ಬಾರೋ. ಹೋಗು ಒಡೆಯ. ಎಲವೋ ವಾಲಿ, ಭ್ರಾತೃದ್ರೋಹಿ, ಎಲ್ಲಿ ಅಡಗಿರುವೆಯೋ ಹೇಳಿ ಬಾರೋ. ಎಲ್ಲವೋ ಸುಗ್ರೀವ, ಬಾರಿಗೂ ನನ್ನಿಂದ ಅಪಜಯನು ಹೊಂದಿದ್ದರು. ಮತ್ತೆ ಮತ್ತೆ ಇದಕ್ಕೆ ಕರೆಯುತ್ತಿರುವೇನೋ ದ್ರೋಹಿ. ಬಾರೋ, ಸಮರಾಂಗಣ ಎಂಬ ರಣಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವೆನು.
ಇಂದಿಗೆ ನಿನ್ನ ಆಯಸ್ಸು ಮುಗಿಯಿತೆಂದು ತಿಳಿ. ನಿನ್ನ ಅಂತಿಮ ಯಾತ್ರೆಯ ಪ್ರಯಾಣಕ್ಕಾಗಿ ಎಲ್ಲವೂ ಸಿದ್ಧಪಡಿಸಿಕೊಂಡು ಬಾರ ಯುದ್ಧಕ್ಕೆ. ಆಗಲಿ, ಸಿದ್ಧನಾಗೋ ಯುದ್ಧಕ್ಕೆ. ಯಾವ ಯುದ್ಧವನ್ನು ಮಾಡುವೆ? ಗದಾ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಗದೆ ತಗೋ, ತಗೋ ಗದೆ. ಸಹೋದರನೆಂಬ ಅಭಿಮಾನದಿಂದ ನಿನ್ನನ್ನು ಉಳಿಸಿದ್ದೇನೆ. ಎಲ್ಲಿಯಾದರೂ ಬದುಕಿಕೋ. ಹೋಗ್. ಏನಾಯ್ತು? ಕರೆಯಲಿಲ್ವೇ ಬಡೆಯ ವಾಲಿಯನ್ನು? ವಾಲಿ ಓದನೇನೋ ನೋಡು. ಬಂದಿಯಲ್ಲ ಒಡೆ ಇನ್ನು. ಮಾರುತಿ ಒಡೆಯ ನಮಗೆ ಸಹಾಯ ಮಾಡಲು ಬಂದಿರುವರಲ್ಲ, ಎಲ್ಲಿ ಬಿಡು. ಯಾಕೆ ಒಡೆಯ? ಅಯ್ಯೋ, ಅವರ ಸವಾಸವೂ ಸಾಕು. ಒಡೆಯ ಹೆದರಬೇಡ ಒಡೆಯ, ಏನೋ ಕಾರಣವಿರಬಹುದು. ಶ್ರೀರಾಮಚಂದ್ರ ಬರಲಿ, ವಿಚಾರಿಸೋಣ. ಪ್ರಭು ಶ್ರೀರಾಮಚಂದ್ರ ವಾಲಿಯಿಂದ ಪೆಟ್ಟನ್ನು ತಿಂದು ಸುಗ್ರೀವರಾಜನು ಗೋಳಾಡುತ್ತಿರುವನು. ಈ ವಿಷಮ ಪರೀಕ್ಷೆ ಏಕೆ ಪ್ರಭು? ಸುಗ್ರೀವರಾಜ, ಅನುಮಾನವನ್ನು ಬಿಡು. ನೀವಿಬ್ಬರು ಒಂದೇ ರೀತಿ ಇದ್ದಿದ್ದರಿಂದ ವಾಲಿಯು ಯಾರು ಎಂಬುದನ್ನು ತಿಳಿಯದೆ ಬಾಣಪ್ರಯೋಗ ಮಾಡಲಿಲ್ಲ. ಅಯ್ಯೋ, ಕೇಳುವಡೆಯ ಅರ್ಥವಾಯಿತು. ಏನೋ ಅಂದುಕೊಂಡೆ ನಿಮ್ಮನ್ನು. ಈ ಪುಷ್ಪಮಾಲಿಕೆಯನ್ನು ನನ್ನ ಕೊರಳಲ್ಲಿ ಧರಿಸು. ಈಗ ವಾಲಿಯನ್ನು ಕರೆ, ಖಂಡಿತವಾಗಿಯೂ ವಧಿಸುವೆನು. ಆಗಲಿ ಪ್ರಭು. ನಶ್ವರವಾದ ಈ ದೇಹವು ಒಂದಲ್ಲ ಒಂದು ದಿನ ನಾಶವಾಗಲೇಬೇಕು. ಹಿಂದೆ ಆಗಲಿ ನಿಮ್ಮನ್ನೇ ನಂಬಿ ಯುದ್ಧಕ್ಕೆ ಹೋಗುತ್ತಿರುವೆನು. ಆಗಲಿ ಪ್ರಭು. ಒಡೆಯ ಏಕೆ ಒಡೆಯ? ಆಂಜನೇಯ, ಒಡೆಯ ಈ ಮಾಲೆಯನ್ನು ಧರಿಸಿದ ಕೂಡಲೇ ಏನೋ ಒಂದು ರೀತಿ ಉತ್ಸಾಹ, ಹುಮ್ಮಸ್ಸು. ಒಡೆಯ, ಇದು ವಿಜಯ ಮಾಲೆ ಇರಬಹುದು. ಕರಿಯ ವಾಲಿ ಯುದ್ಧಕ್ಕೆ. ವಾಲಿ ಏಕೆ? ಕರಿಯೇ ಬಾ ಒಡೆಯ. ನೋಡುತ್ತಿರು. ಕರೆ ಒಡೆಯ. ಎಲವ ವಾಲಿ, ಭ್ರಾತೃದ್ರೋಹಿ, ಏ ಸಾರಿ ಹೊಸ ಸುಗ್ರೀವನು ಬಂದಿರುವನು. ಪ್ರಭು, ಯುದ್ಧಕ್ಕೆ ಬಾರೋ. ಎಲವ ವಾಲಿ ಓಡಿ ಹೋಗಿದ್ದಾನೆ. ಹೌದು ಒಡೆಯ. ಯುದ್ಧಕ್ಕೆ ಬಾರೋ. ಎಲ್ಲ ಸುಗ್ರೀವ, ಇದೀಗ ತಾನೇ ನನ್ನಗಳಿಂದ ಗದಾ ಪ್ರಹಾರಗಳನ್ನು ತಿನ್ನಲಾಗದೆ ಅಂಗಲಾಚೆ ಬೇಡಿಕೊಳ್ಳುತ್ತಿದ್ದ ನನ್ನ ಸಹೋದರನು ಈಗ ಪುನಃ ಯುದ್ಧಕ್ಕೆ ಕರೆಯುತ್ತಾನೆಂದರೆ ಈತನಿಗೆ ಯಾರೋ ಬೆಂಬಲಿಗರ ಸಹಾಯವಿರಲೇಬೇಕು. ಇರಲಿ, ಮೊದಲು ಇವನನ್ನು ಯಮಲಾಯನಕ್ಕೆ ಕಳುಹಿಸಿ ನಂತರ ಇವನ ಬೆಂಬಲಿಗರನ್ನು ವಿಚಾರಿಸಿಕೊಳ್ಳುವೆನು. ಎಲ್ಲವೋ ಸುಗ್ರೀವ, ಪದೇ ಪದೇ ನೀನು ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ ನಿನಗೆ ಯಾರೋ ಬೆಂಬಲಿಗರ ಸಹಾಯವಿರಲೇಬೇಕು.
ಮೊದಲು ಆ ಬೆಂಬಲಿಗರನ್ನು ಬರಮಾಡು. ಮೊದಲು ಅವರನ್ನು ಸಂಹರಿಸಿ ನಂತರ ನಿನ್ನದು ವಿಚಾರಿಸಿಕೊಳ್ಳುವೆನು. ಹೆಂಗ್ ನೋಡಿಕೊಂಡು ಬಿಟ್ಟಾನ? ನನ್ನ ಸಹಾಯಕ್ಕೆ ಯಾರೂ ಬಂದಿಲ್ಲ. ನಾನೇ ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆನು. ಈ ಸಾರಿ ಪ್ರಾಣದಿಂದ ನೀನು ಹಿಂದಿರುಗಲಾರೆ. ಗದೆ ಇಲ್ಲಿದೆ ಒಡೆಯ. ಯಾವ ಯುದ್ಧಕ್ಕೆ ಸಿದ್ಧನಾಗುವೆ? ಗದೆ ಎಂದರೆ ಮತ್ತೆ ವಾದೆಯುವನು. ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿದವರು? ಧೈರ್ಯವಿದ್ದರೆ ಮುಂದೆ ಬನ್ನಿ. ಸುಮ್ಮನೆ ಏತಕ್ಕೆ ಪ್ರಲಾಪಿಸುತ್ತಿರುವೆ? ಸಹೋದರನ ಪತ್ನಿಯನ್ನು ಕದ್ದು ತಂದು ನಿನ್ನನ್ನು ಯಾವ ರೀತಿ ಬೇಕಾದರೂ ಶಿಕ್ಷಿಸಬಹುದು. ರಾಮಚಂದ್ರ, ಗುರುವಾಗಿರುವವನು ದಣಿಯಾದವನು ತಪ್ಪಿಸನ್ನು ಯಾವ ರೀತಿ ಬೇಕಾದರೂ ಶಿಕ್ಷಿಸಬಹುದು. ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನಾನು ಬಾಣವನ್ನು ಉಪಸಂಹರಿಸುವೆನು. ನನ್ನನ್ನು ರಾಮನೆಂದು ಕರೆಯುವರು. ರಾಮಚಂದ್ರ, ಕಪಿಗಳಾದ ನಮಗೆ ವಾವೆ ವರಸುಗಳಿಲ್ಲವೆಂದು ಜ್ಞಾನಿಯಾದ ನಿನಗೆ ತಿಳಿದಿಲ್ಲವೇ? ಈಗ ಸುಗ್ರೀವನ ಸಖ್ಯ ಬೆಳೆಸಲು ಕಾರಣವೇನು? ಎಲೆ ವಾಲಿ, ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವನು. ಅವನನ್ನು ಹುಡುಕಿಕೊಂಡು ಈ ಮಾರ್ಗವಾಗಿಯೇ ಬಂದೆವು. ಅದು ಅಲ್ಲದೆ ಸುಗ್ರೀವನೊಡನೆ ಸಖ್ಯವಾಯಿತು. ರಾಮಚಂದ್ರ, ಮೊದಲೇ ನನಗೆ ಈ ವಿಷಯವನ್ನು ತಿಳಿಸಿದ್ದರೆ ಕ್ಷಣಾರ್ಧದಲ್ಲಿ ಆ ರಾವಣನನ್ನು ಎಳೆದು ತಂದು ನಿನ್ನ ಪಾದಗಳ ಮೇಲೆ ಕೆಡುತ್ತಿದ್ದನು. ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ? ಮಿತಿ ಮೀರಿದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ಬಾಣವನ್ನು ಉಪಸಂಹರಿಸುವೆನು. ಬೇಡ ರಾಮಚಂದ್ರ, ರಾಮನ ಬಾಣವು ಎಂದೂ ಹುಸಿಯಾಗಬಾರದು. ಆದರೆ ನನ್ನದೊಂದು ಮಾತನ್ನು ನಡೆಸಿಕೊಡುವಿರಾ? ಹೇಳು ವಾಲಿ, ನಿನ್ನ ಕೋರಿಕೆ ಏನು? ನನ್ನ ಕುಮಾರನಾದ ಅಂಗದನ ಭಾರವು ಸಂಪೂರ್ಣವಾಗಿ ನಿಮ್ಮದಾಗಿರುತ್ತದೆ. ನಾನು ನಿಮ್ಮ ಬಾಣದಿಂದಲೇ ಮೋಕ್ಷವನ್ನು ಅನುಗ್ರಹಿಸು ದೇವ. ರಾಮಚಂದ್ರ, ರಾಮಚಂದ್ರ! ಪ್ರಭು ಶ್ರೀರಾಮಚಂದ್ರ, ವಾಲಿಯ ಮರಣ ವಾರ್ತೆಯನ್ನು ಕೇಳಿ ಅಂಗದರು ರೋಧಿಸುತ್ತಾ ಇದೇ ಕಡೆ ಬರುತ್ತಿರಬಾರದು. ಜನಕ, ನನ್ನನ್ನು ಬಿಟ್ಟು ಪರಲೋಕವಾಸಿಯಾದೆಯ? ನನ್ನನ್ನು ಕಾಪಾಡುವವರ್ಯಾರು? ನನಗೇನು ಗತಿ ಜನಕ? ಅಂಗದ ಕುಮಾರ, ನಿನ್ನನ್ನು ಕಾಪಾಡುವ ಭಾರವು ನನ್ನದಾಗಿರುವುದು. ನೀನು ಚಿಂತಿಸಬೇಡ. ಸುಗ್ರೀವ ರಾಜ, ಪ್ರಭು, ನಿಮ್ಮಣ್ಣನಾದ ವಾಲಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಅಂಗದ ಕುಮಾರನನ್ನು ಕರೆದುಕೊಂಡು ಹೋಗು. ಆಗಲಿ ಪ್ರಭು. ಲಕ್ಷ್ಮಣ, ನೀನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವ ರಾಜನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವ ರಾಜ್ಯಾಭಿಷೇಕವನ್ನು ಕಟ್ಟಿ ಬೇಗನೆ ಹಿಂದಿರುಗಿ ಬಾ. ಆಗಲಿ.